ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಆರಾಮಾಗಿದ್ದಾರೆ ಅನ್ಕೊಂಡಿರ್ತೀನಿ. ಇವನ್ ನಾನು ಕೂಡ ಸ್ವಲ್ಪ ಆರಾಮಾಗಿಲ್ಲ, ಯಾಕಂದ್ರೆ ಸ್ಟಿಲ್ ಬೆಳಗಾವಿಯಿಂದ ಬಂದೇ ತಿರುಗಿ ಬಹಳ ದಿನ ಆಯಿತು. ಇನ್ನೂ ಸ್ಟಿಲ್ ಇನ್ನೂ ನನ್ನದು ಕೋಲ್ಡ್ ಹಾಗೆ ಅದ. ಸೊ ವಾಯ್ಸ್ ಇನ್ನೂ ಚೇಂಜ್ ಅದ, ನಿಮ್ಗೆ ಗೊತ್ತಾಗ್ತದ ಅದು ಡಿಫ್ರೆನ್ಸ್ ಏನಂತಂದು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ಲಿಕ್ಕೆ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಮಾಡಿದಂಥ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮ್ಗೆ ಫಸ್ಟ್ ಬರ್ತದೆ. ನೀವು ಪಟ್ ಅಂತ ಹೋಗಿ ವಿಡಿಯೋಸ್ನ ಗ್ರ್ಯಾಬ್ ಮಾಡಿ ನೋಡ್ಬೋದು. ಸೊ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿದ್ರೆ ನನಗೆ ಅದು ಮೋಟಿವೇಟ್ ಆಗಿ ಇನ್ನೂ ಚಲೋ ವಿಡಿಯೋಸ್ ಮಾಡಬೇಕು ಅಂತ ನಂಗೆ ಪರ್ಸನಲ್ ಅನಿಸ್ತದೆ. ಸೊ ಹಾಗಾಗಿ ಏನೂ ಇಲ್ಲ, ಇವತ್ತು ನಾನು ಶಾಪಿಂಗ್ ಹೋಗ್ಲಿಕ್ಕತ್ತೀನಿ. ಶಾಪಿಂಗ್ ಹೋಗೋದೇನು ಹೊಸದಲ್ಲ, ಯಾಕಂದ್ರೆ ನಾನು ಭಾಳಷ್ಟು ಟೈಮ್ ಶಾಪಿಂಗ್ ಹೋಗಿದ್ದೀನಿ. ಯಾಕಂದ್ರೆ ಐ ಆಮ್ ಅ ಶಾಪಿಂಗ್ ಫ್ರೀ ಗರ್ಲ್. ಯಾಕಂದ್ರೆ ನಂಗೆ ಶಾಪಿಂಗ್ ಮಾಡೋದು ಭಾಳ ಸೇರ್ತದ, ಅದು ಬಜೆಟ್ ಇರ್ತದ, ಒಂದೊಂದ್ಸಲ ಬಜೆಟ್ ಇರೋದೇ ಇಲ್ಲ. ಹಾಗಾಗಿ ಇವತ್ತು ಫಾರ್ ದ ಫಸ್ಟ್ ಟೈಮ್ ಲೈಫ್ ಒಳಗೆ ಫಸ್ಟ್ ಟೈಮ್ ನಾನು ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡ್ಲಿಕ್ಕತ್ತೀನಿ. ಅದು 500 ಒಳಗೆ ಶಾಪಿಂಗ್ ಮಾಡ್ಬೇಕಂತ ನನ್ನ ಪರ್ಸ್ನಲಿ ಅನ್ಸೋದು. ನೋಡುವ ಏನೆಲ್ಲ ತೊಗೊಳ್ತೀನಿ, ಏನೆಲ್ಲ ಆಗ್ತದೋ ಗೊತ್ತಿಲ್ಲ. ಬಟ್ ಏನೂ ಇಲ್ಲ, ಜಸ್ಟ್ ಟುಡೇ ಐ ಆಮ್ ವೇರಿಂಗ್ ಒನ್ ಸಿಂಪಲ್ ಕುರ್ತಾ. ಇದು ನಾನು ಪ್ರೀವಿಯಸ್ ತೋರಿಸಿದ್ದೀನಿ. ಆ್ಯಂಡ್ ಒನ್ ಸಿಂಪಲ್ ಬ್ಯಾಂಗಲ್ ಐ ಆಮ್ ವೇರಿಂಗ್. ಆ್ಯಂಡ್ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡಿದ್ದೀನಿ, ಸಿಂಪಲ್. ಇದು ನಾನು 4 to 5 years ಸಿನ್ಸ್ ಯೂಸ್ ಮಾಡ್ಲಿಕ್ಕತ್ತೀನಿ. ಸಿನ್ಸ್ 4 to 5 years ಚಲೋ ಅದ ಇದು. ಈ ಹ್ಯಾಂಡ್ ಬ್ಯಾಗ್ ಒಯ್ಲಿಕ್ಕತ್ತೀನಿ. ಆ್ಯಂಡ್ ಅಗೇನ್ ಐ ಆಮ್ ಟೇಕಿಂಗ್ ಒನ್ ಸಿಂಪಲ್ ಗ್ಲಾಸ್. ಸೊ ಹೆಂಗೆ ಕಾಣಿಸ್ತೋ ಹೆಂಗಿಲ್ಲ ಗೊತ್ತಿಲ್ಲ, ಬಟ್ ನೋಡುವ, ಹಾಕೊಂಡು ತೋರಿಸ್ತೀನಿ. ಹೆಂಗೆ ಕಾಣಿಸ್ತದೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸೊ ಎಸ್, ದಿಸ್ ಈಸ್ ಮೈ ಗ್ಲಾಸ್. ನನ್ನ ಹತ್ರ ಒಂದು 4 to 5 ಗ್ಲಾಸಸ್ ಅದ. ಒಂದೊಂದು ಬ್ರ್ಯಾಂಡ್ ಅದ, ಒಂದು ಬ್ರ್ಯಾಂಡ್ ಇಲ್ಲ. ಸೊ ಇದು ನಾನ್ ಬ್ರ್ಯಾಂಡೆಡ್. ಸೊ ಚಲೋ ಕಾಣಿಸ್ಲಿಕ್ಕತ್ತಂತ ನಂಗೆ ಪರ್ಸ್ನಲಿ ಅನ್ಸದ. ನಿಮ್ಗೆ ಹೆಂಗೆ ಕಾಣಿಸ್ತದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ರಿ. ಆ್ಯಂಡ್ ಎಸ್, ನಾನು ಶಾಪಿಂಗ್ ಹೋಗಿದ್ಮೇಲೆ ಅಲ್ಲಿ ಹೋಗಿ ವಿಡಿಯೋಸ್ ಮಾಡ್ತೀನಿ, ಏನು ತೊಗೊಳ್ತೀನಿ ಏನೇನು ತೊಗೊಳೋದಿಲ್ಲ. ಆ್ಯಂಡ್ ಏನು ದ ಸ್ಟ್ರೀಟ್ ಶಾಪಿಂಗ್ ಒಳಗೆ 500 ಅಂದರೆ ಸ್ಟ್ರೀಟ್ ಶಾಪಿಂಗ್ಗೆ ಹೋಗ್ಬೇಕಲ್ಲ, ಹಾಗಾಗಿ ಹೇಳಲಿಕ್ಕತ್ತೀನಿ. ಸೊ ಇವಾಗ ಜಸ್ಟ್ ಏನು ತೆಗೆದು ಈ ಕಡೆ ಇಟ್ಬಿಡ್ತೀನಿ. ಸೊ ಯಾಕಂದ್ರೆ ಎಸ್ ನಾವು ಇಟ್ಸ್ ಓಕೆ. ಆ್ಯಂಡ್ ಬ್ಯಾಗ್ ಒಳಗೆ ಏನೂ ಇಲ್ಲ, ಜಸ್ಟ್ ಐ ಆಮ್ ಕ್ಯಾರಿಂಗ್ ಒನ್ ಇದು ಗ್ಲಾಸ್ ಇಡಕ್ಕೆ ಒಂದು ಇದು, ಆ್ಯಂಡ್ ಒಂದು ಕೈ ಚೀಲ. ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಏನಾದರೂ ನನಗೆ ಇದು ಇಂಪಾರ್ಟೆಂಟ್ ತೋರಿಸ್ತೀನಿ, ಅದು ಇಂಪಾರ್ಟೆಂಟ್ ಅಂತ ಇಟ್ಕೊಂಡಿನಿ. ಇಟ್ಕೊಂಡು ಮತ್ತೆ ಆಗ್ಲಿಕ್ಕೆ ಶಿಟ್ ಎಷ್ಟು ಲೂಸ್ ಅದೇ ನೋಡು ಅಂತಂದ್ರೆ, ಯಾಕಂದ್ರೆ ಸ್ಟಿಕ್ ಇಟ್ಕೊಂಡು ನಾನು ವಿಡಿಯೋಸ್ ಮಾಡ್ಲಿಕ್ಕತ್ತೀನಿ, ಟ್ರೈಪಾಡ್. ಸೊ ನೋಡಿ ಎಷ್ಟು ಮರಿವು, ಯಾಕಂದ್ರೆ ಬೀಯಿಂಗ್ ಮಾಮ್ ಅದು ಏನಂತಾರ ಬ್ರೈನ್ ಹೆಂಗೆ ಆಗ್ಬಿಟ್ಟಂದ್ರೆ ಮಾಮ್ ಬ್ರೈನ್ ಆಗಿಬಿಟ್ಟದ. ಹಾಗಾಗಿ ಅಲ್ಲಿ ಸ್ಟಿಕ್ ಇಟ್ಟೇ ನಾನು ಕ್ಯಾಮ್ರಾ ಸೆಲ್ ಫೋನ್ ಇಟ್ಟೆ ವಿಡಿಯೋಸ್ ಮಾಡ್ಲಿಕ್ಕತ್ತೀನಿ, ಅದನ್ನೇ ಹುಡುಕಾಡ್ಲಿಕ್ಕತ್ತೀನಿ. ಸೊ ನಾನು ಟ್ರೈಪಾಡ್ ಒಂದು ಕ್ಯಾರಿ ಮಾಡ್ಲಿಕ್ಕತ್ತೀನಿ. ಯಾವಾಗ ಸ್ವಲ್ಪ ಮ್ಯಾಗಿಂದೆಲ್ಲ ತೋರಿಸ್ಲಿಕ್ಕೆ ಸ್ವಲ್ಪ ಸ್ಟಿಕ್ ಹಾಕಿ ತೋರಿಸಿದ್ರೆ ಚಲೋ ಅನ್ನಿಸ್ತದೆ ಅನ್ನೋದ್ರ ಸಲುವಾಗಿ ಇದೊಂದು ಕ್ಯಾರಿ ಮಾಡ್ಲಿಕ್ಕತ್ತೀನಿ. ಅದು ಬಿಟ್ಟರೆ ಅಪಾರ್ಟ್ ಫ್ರಮ್ ದಟ್ ನಾ ಏನೂ ಕ್ಯಾರಿ ಮಾಡ್ಲಿಕ್ಕತ್ತಿಲ್ಲ, ಒಂದು ಸಿಂಪಲ್ ತೋರಿಸೋದಿಲ್ಲ ಅದಷ್ಟೇ. ಸೊ ನಾನು ಭಾಳ ಮಾತಾಡ್ಲಿಕ್ಕತ್ತೀನಿ ಅನ್ಸ. ಸೊ ಶಾಪಿಂಗ್ ಮಾಡಿ ಹೋಗಿ ಶಾಪಿಂಗ್ ಎಲ್ಲ ತೋರಿಸಿ ಬಂದಮೇಲೆ ನಾನೇನೇನು ಶಾಪ್ ಮಾಡಿದೆ 500 ಅನ್ನೋದು ತೋರಿಸ್ತೀನಿ ಅಂತ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಶಾಪಿಂಗ್ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೇನೆ. ಸೊ ಇವತ್ತು ಸ್ವಲ್ಪ ಜಾಸ್ತಿ ಊಟ ಮಾಡೀನಿ. ಹೇಳಬೇಕು, ಇವತ್ತು ಫಸ್ಟ್ ಟೈಮ್ ನಾನು ಹೋಳ್ಗೆ ಮಾಡೀನಿ, ಗೆಣಸಿನ ಹೋಳ್ಗೆ ಆ್ಯಂಡ್ ಶ್ರೀಕರ್ಣಿ ಮಾಡೀನಿ. ಸೊ ಹೊಟ್ಟೆ ತುಂಬ ಫುಲ್ ಆಗಿದೆ ಹೊಟ್ಟೆ. ಇವಾಗ ಶಾಪಿಂಗ್ ಆಗಲೇ ನಿದ್ದೆ ಬರ್ಲಿಕ್ಕತ್ತಿತ್ತು, ಶಾಪಿಂಗ್ ಬ್ಯಾಡ ಅನ್ಸುತ್ತೆ. ಯಾಕಂದ್ರೆ ಬಿಸಿಲು ಹಾಗೆ ಅದು ಹೊರಗಡೆ, ಯಪ್ಪ ಕೆಟ್ಟ ಬಿಸಿಲು ಆದರೂ ಕೂಡ ಹೋಗೋಣಂತ ಶಾಪಿಂಗ್ ಮಾಡ್ಬೇಕಂತ ಅಂದ್ಕೊಂಡು. ಯಾಕಂದ್ರೆ ವಿಡಿಯೋಸ್ ಮಾಡ್ಬೇಕು ಅಂದ್ಕೊಳ್ತೀವಿ, ಬಿಸಿಲಿಗಂಜಿ ಮಾಡೋದೇ ಆಗೋದಿಲ್ಲ. ನೋಡೋ ಹೋಗಿ ನಾನು ಶಾಪ್ ಮಾಡ್ತೀನಿ. ಇವತ್ತು ನಂದು ಊಟದ ಹೇಳಿದ್ನಲ್ಲ ಹೋಳಿಗೆ ಫಸ್ಟ್ ಟೈಮ್ ನಾ ಮಾಡೀನಿ. ಯಾಕಂದ್ರೆ ಐ ಆಮ್ ನಾಟ್ ಕುಕಿಂಗ್ ಫ್ರೀ ಪರ್ಸನ್, ನಂಗೆ ಕುಕಿಂಗ್ ಇಷ್ಟ ಆಗೋದಿಲ್ಲ. ಐ ಆಮ್ ನಾಟ್ ಅ ಕುಕಿಂಗ್ ಬೇಸ್ ಗರ್ಲ್ ಅಂತ ಹೇಳ್ಬೋದು. ಯಾಕಂದ್ರೆ ನಂಗೆ ಅಷ್ಟಾಗಿ ಚಲೋ ಬರೋದಿಲ್ಲ, ಬಟ್ ಇವಾಗ ಅಷ್ಟೇ ಟ್ರೈ ಮಾಡ್ಲಿಕ್ಕತ್ತೀನಿ. ಬಟ್ ಮುಂದೆ ಕಲ್ತರೂ ಮಾಡ್ತೀನಿ. ನಾನು ಹೇಳ್ತೀನಲ್ಲ, ನನ್ನ ಮನೆ ಕ್ಲೀನ್ ಇಡು ದಟ್ ಕೈಂಡ್ ಇಷ್ಟ ಆಗ್ತದೆ, ನೀಟಾಗಿ ಆರ್ಗನೈಸ್ ಮಾಡೋಕ್ಕೆ ಭಾಳ ಸೇರ್ತದೆ. ಅದು ಬಿಟ್ಟರೆ ಕುಕಿಂಗ್ ಎಲ್ಲ ಇಷ್ಟ ಆಗೋದಿಲ್ಲ. ಸೊ ಇದೆಲ್ಲ ಹೇಳೋದು ಕತಿ ಬೇಡ, ಯಾಕಂತಂದ್ರೆ ಇದು ಶಾಪಿಂಗ್ ಎಷ್ಟು ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ವಿಡಿಯೋಸ್ ಆಗ್ತದೆ. ಇದ್ರೊಳಗೆ ನನ್ನ ಕತೆ ಹೇಳಿದ್ರೆ ಅದು ನಿಮ್ಗೆ ಇಂಟ್ರೆಸ್ಟ್ ಬರೋದಿಲ್ಲ, ಯಾಕಂದ್ರೆ ನನ್ನ ಕತೆ ಹೇಳೋಕೆ ಭಾಳ ಅದ. ಯಾಕಂದ್ರೆ ನಾವು ಕುಕಿಂಗ್ ಮಾಡೋದಿಲ್ಲ, ನಾನು ಚಾಯ್ ಪರ್ಸನ್, ಇವೆಲ್ಲ ಭಾಳ ಅದ ನನ್ನ ಸ್ಟೋರಿ. ಸೊ ಅದನ್ನ ಬೇರೆ ವಿಡಿಯೋದಾಗ ಮತ್ತೆ ತೋರ್ಸೋಕೆ ಇನ್ನೂ ಟೈಮ್ ಅದಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ಶಾಪಿಂಗ್ ಹೋಗ್ತೀನಿ, ಶಾಪಿಂಗ್ ಹೋಗಿ ಬಂದ ಮೇಲೆ ಏನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ.
ಸೊ ಈ ರೂಟ್ ಒಳಗೆ ನಮ್ಮ ಕಲಬುರ್ಗಿ ಒಳಗೆ ಬಹಳಷ್ಟು ಫೇಮಸ್ ಶಾಪ್ ಅಂದ್ರೆ ಅದು ಪಂಜಾಬ್ ಬೂಟ್ ಹೌಸ್. ಅದು ಕೂಡ ಇದೇ ರೂಟ್ ಒಳಗೆ ಸಿಗ್ತದೆ. ಇದು ಎಕ್ಸಾಕ್ಟ್ಲಿ ಜಾಜಿಗೆ ಹೋಗೋ ರೂಟ್ ಏನಂತೀವಿ, ಕಲಬುರ್ಗಿಯವ್ರು ಯಾರಾಗಿದ್ರೆ ಅವ್ರಿಗೆ ಡೆಫಿನೆಟ್ಲಿ ಈ ರೋಡ್ ಗೊತ್ತೇ ಇರ್ತದೆ. ಯಾಕಂತಂದ್ರೆ ಇಲ್ಲಿ ಹೋಗಿದ್ರೆ ಹಿಂದೂ ಮಹಾಗಣಪತಿ ಟೆಂಪಲ್ ಕೂಡ ಇದೇ ರೋಡ್ಗೆ ಅದಂತ ಹೇಳ್ತಾರೆ. ಬಟ್ ಸ್ಟಿಲ್ ವಿಸಿಟ್ ಮಾಡಿಲ್ಲ, ಎಕ್ಸಾಕ್ಟ್ ಅದೇ ರೋಡು. ಇಲ್ಲಿ ಡಿಸ್ಕೌಂಟ್ ಫ್ಲ್ಯಾಟ್ 50-70% ಸ್ಪಾರ್ಕ್ಸ್ ಮ್ಯಾಲ್ ಇತ್ತು. ಈ ರೋಡ್ ಒಳಗೆ ಹೋಗಿದ್ರೆ ಸಿಕ್ಕಾಬಡೆ ಏನಂತಾರೆ ಫುಟ್ವೇರ್ದು ಶಾಪ್ಸ್ ಅದಾವ. ಏನು ರೋಡ್ ಮೇಲೆ ಮಾರ್ತಾರಲ್ಲ ಆ ಥರ ಶಾಪ್ಸ್ ಎಲ್ಲ ಶಾಪೇ ಅದಾವ. ಸೊ ನನಗೆ ಬಹಳ ಇಷ್ಟ ಆಗಿದ್ದು ರೋಡ್ ಅಂತಂದ್ರೆ ನನಗೆ ಫುಟ್ವೇರ್ಸ್ ಎಸ್ಪೆಷಲಿ ಭಾಳ ಸೇರ್ತದೆ. ಹಾಗೆ ಎಲ್ಲರಿಗೂ, ನನಗೆ ಅಂತಲ್ಲ ಎಲ್ಲರಿಗೂ ಸಿಗ್ತದೆ. ನೆಕ್ಸ್ಟ್ ಸ್ವಲ್ಪ ಮುಂದೆ ಹೋಗಿದ್ರೆ ಎಕ್ಸಾಕ್ಟ್ ಈ ಶಾಪ್ ಒಳಗೆ ಲೆದರ್ದು ಏನಂತಾರೆ ಕಲೆಕ್ಷನ್ಸ್ ನೋಡ್ಬೋದು. ಇಲ್ಲಿ ನಿಮಗೂ ಕೂಡ ತೋರಿಸ್ತೀನಿ. ನಾನು ರೀಸೆಂಟಾಗಿ ಒಂದು ಬೈ ಮಾಡಿದೆ, ಅದು ಇಲ್ಲಲ್ಲ ಬೆಳಗಾಂ ಒಳಗೆ, ಅದು ಹ್ಯಾಂಡ್ಮೇಡ್ ಆಗಿತ್ತು. ಅದನ್ನು ಒಂದ್ಸಲ ನಿಮ್ಗೆ ಶೇರ್ ಮಾಡ್ತೀನಿ ಅಂತ ಯಾವ ರೀತಿ ಅದಂತಂದು. ಯಾರಾದರೂ ಈ ರೂಟಿಗೆ ಹೋಗ್ಬೇಕಂತಂದ್ರೆ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿರಿ. ಪಂಜಾಬ್ ಬೂಟ್ ಹೌಸ್ ಆಗಿರ್ಬೋದು, ಬಹಳಷ್ಟು ಸ್ಲಿಪರ್ಸ್ ಶಾಪ್ಸ್ ಅದಾವ. ನನಗೆ ಹೋಗೋದು ಈ ರೋಡ್ ಇಂಟೆನ್ಷನ್ ಇರಲಿಲ್ಲ, ಬಟ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇದಕ್ಕಿಂತ ಜಾಜಿಗೆ ಹೋಗಿದ್ಮೇಲೆ ನಿಮ್ಗೆ ಮುಂದೆ ಹೋಗ್ತಾ ತೋರಿಸ್ತೀನಿ ಅಂತ. ಒಂದು ಸಲ ಎಷ್ಟೆಷ್ಟು ಶಾಪ್ಸ್ ಅದಾವಂತ ಒಂದು ಸಲ ಹೋಗಿ ನೋಡ್ಕೊಂಬರ್ರಿ. ನೆಕ್ಸ್ಟ್ ಶಾಪ್ ಬಂದು ಇದಾಗಿರ್ತದೆ. ಈ ಶಾಪ್ ಒಳಗೆ ನೋಡ್ಬೋದು ಜ್ಯುವೆಲರೀಸು ಅದಾವ, ಮತ್ತು ಹಾಗೆ ಸಣ್ಣದು ಶಾಪ್ ಅದು. ಇದು ನಾ ಇಲ್ಲಿ ವಿಸಿಟ್ ಮಾಡಿದೆ. ಇಲ್ಲಿ ಏನಂತಂದ್ರೆ ನನಗೆ ಎಸ್ಪೆಷಲಿ ರಿಸೆಪ್ಷನ್ಸ್ಗೆ ಹಾಕ್ಕೊಳ್ತಾರಲ್ಲ ಆ ಥರ ಶೂಸ್ ನೋಡೋದಿತ್ತು. ಅದಕ್ಕೋಸ್ಕರ ಈ ಶಾಪ್ ವಿಸಿಟ್ ಮಾಡಿದೆ. ಯಾಕಂದ್ರೆ ಬಿಫೋರ್ ಐ ವಿಸಿಟೆಡ್ ದಿ ಶಾಪ್, ಅದಕ್ಕೋಸ್ಕರ ನಾ ಅಗೇನ್ ಐ ವಿಸಿಟೆಡ್. ಸೊ ನೋಡ್ಬೋದು ಇಲ್ಲಿ ನಾನು ನಿಮಗೆ ಕಲೆಕ್ಷನ್ಸ್ ತೋರಿಸ್ತೀನಿ ಅಂತ. ಇಲ್ಲಿ ಕೂಡ ಮೆನ್ಸಸ್ದು ಕಲೆಕ್ಷನ್ಸ್ ಸ್ವಲ್ಪ ಅದಾವ. ಸೊ ಸ್ಯಾಂಡಲ್ಸ್ ಕಲೆಕ್ಷನ್ಸು ಅದಾವ, ಸ್ವಲ್ಪ ಅದಾವ. ಸಣ್ಣದಾಗಿದ್ರು ಕೂಡ ಇಲ್ಲಿ ರಿಸೆಪ್ಷನ್ ಆ ಥರ ಶೂಸ್ ಯಾರು ಪ್ರಿಫರ್ ಮಾಡ್ತಾರೆ ಅವ್ರಿಗಿದು ಬೆಸ್ಟ್ ಶಾಪ್ ಅಂತಲೇ ಹೇಳ್ಬೋದು. ಎಕ್ಸಾಕ್ಟ್ ಜಾಜಿ ಪಕ್ಕನೇ ಅದ. ಅದಕ್ಕೋಸ್ಕರ ನಾನು ಈ ಶಾಪ್ನ ವಿಸಿಟ್ ಮಾಡಿದೆ. ಈ ಥರ ಕಲೆಕ್ಷನ್ಸ್ ನನ್ನ ಅತ್ಯಾಕೆ ಅದಾವ. ಅದಕ್ಕೋಸ್ಕರ ಸಿಮಿಲರ್ ಕೈಂಡ್ ಇದ್ದದಕ್ಕೋಸ್ಕರ ನಂಗೆ ಬೇರೆ ಥರ ತೋರಿಸ್ರಿ ಅಂತ ಹೇಳಿದ್ದಕ್ಕೆ ಅವ್ರು ನನಗೆ ಸಮ್ ಒಳಗಡೆ ಇದ್ದು ಅಂಥದ್ದು ಒಂದು ಸಮ್ ಕಲೆಕ್ಷನ್ಸ್ ತೋರಿಸಿದ್ರು. ಅದನ್ನು ನಿಮಗೂ ಕೂಡ ಮುಂದೆ ಹೋಗ್ತಾ ತೋರಿಸ್ತೀನಿ ಅಂತ. ಒಂದು ಬೋ ಕೈಂಡ್ ತೋರಿಸಿದ್ರು, ಅದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅದು ನಿಮಗೆ ತೋರಿಸ್ತೀನಿ ಅಂತ. ಇಫ್ ಅದು ಚಲೋ ಆಗಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ರಿ ಚಲೋ ಅದ ಅಂತಂದು. ಇಫ್ ನಾನು ನೆಕ್ಸ್ಟ್ ಟೈಮ್ ಐ ವಿಸಿಟ್ that shop, ನಾನು ಡೆಫಿನೆಟ್ಲಿ ಐ ವಿಲ್ ಬೈ ದಟ್ ಶೂಸ್ ಅಂತಲೇ ಹೇಳ್ತೀನಿ. ಅದು ಇಷ್ಟ ಆಗಿಲ್ಲ ಅಂದರೂ ಕೂಡ ಹೇಳ್ರಿ ಚಲೋ ಇಲ್ಲ ಅಂತಂದು. ನಾನೇನು ಬೈ ಮಾಡಿಲ್ಲ, ಬಟ್ ನಿಮ್ಗೆ ತೋರಿಸ್ತೀನಿ ಅಂತ ಅದನ್ನು. ಸೊ ಇಲ್ಲಿ ಕೂಡ ಸ್ಯಾಂಡಲ್ಸ್ ಕಲೆಕ್ಷನ್ಸ್ ಅದ. ಮತ್ತು ಶೂಸ್ ವೈಸ್ ನಂಗೆ ಹಿಂದೆ ಕ್ಲೋಸ್ ಇರೋದಿಲ್ಲ ನೋಡಿ, ಓಪನ್ ಇರ್ತದೆ ಆ ಕೈಂಡ್ ಇಷ್ಟ ಆಗ್ತದೆ. ಯಾಕಂದ್ರೆ ಕ್ಲೋಸ್ ಇತ್ತಂದ್ರೆ ನಾನ್ ಬ್ರ್ಯಾಂಡೆಡ್ ಹೋಗಿದ್ರೆ ನಂಗೆ ಸಮ್ಮ ಉಂಡಾಗಿ ಅಂದ್ರೆ ಗಾಯ ಆಗಿ ಭಾಳ ರಸಿಗಾದಂಗೆ ಆಗ್ತದೆ. ಅದಕ್ಕೋಸ್ಕರ ನಾನು ಅಲ್ಲಿ ನಾವು ಓಪನ್ ಇರೋದು ನಮ್ಮ ಒಚೀಸ್ ಒಳಗೆ ಕ್ಲೋಸ್ ಇರೋದು ತೊಗೋತೀನಿ. ನಾನ್ ಬ್ರ್ಯಾಂಡೆಡ್ ಒಳಗೆ ಹಿಂದೆ ಓಪನ್ ಇರಬೇಕು ಅಂದ್ರೆ ನನ್ನ ಕಾಲು ಚಲೋ ಇರ್ತದೆ. ಇದೇ ಆ ಪೇರ್ ಆಗಿರ್ತದೆ. ಸೊ ಇದನ್ನು ನಾನು ಬೈ ಮಾಡಿದೆ. ಇದನ್ನು ಡೆಫಿನೆಟ್ಲಿ ನಾನು ಬೈ ಮಾಡಿಲ್ಲ. ಯಾವುದು ಬೈ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದೊಳಗೆ ಪಾರ್ಟ್ 2 ಅಂತ ಮಾಡಿ ತೋರಿಸ್ತೀನಿ ಅಂತ ನಿಮ್ಗೆ ಡೆಫಿನೆಟ್ಲಿ. ಸೊ ಫಸ್ಟ್ ನೋಡಿದ್ದು ಅವ್ರು ಒಳಗಡೆಯಿಂದ ತೊಗೊಂಬಂದು ಈ ಥರ ಗ್ಲಿಟ್ರ್ ಕೈಂಡ್ ಏನಂತಾರೆ ಗ್ಲಿಟ್ರ್ ಕೈಂಡ್ ಇತ್ತು ಮತ್ತು ಸಿಲ್ವರ್ ಇತ್ತು. ಅದಕ್ಕೋಸ್ಕರ ಅವರು ಅದನ್ನು ನನಗೆ ಇಷ್ಟನೂ ಆಗಿತ್ತು ಪರ್ಸ್ನಲಿ. ಬಟ್ ಫಸ್ಟ್ ಅವರು ದೊಡ್ಡ ಸೈಜ್ ತೋರಿಸಿದ್ರು. ದೊಡ್ಡ ಸೈಜ್ ಆಗಿರೋದನ್ನ ಸ್ಮಾಲ್ ಸೈಜ್ ತೋರಿಸ್ರಿ ಅಂತ ಹೇಳಿದೆ. ಸ್ಮಾಲ್ ಸೈಜ್ ತೀರಾ ಸ್ಮಾಲ್ ತೊಗೊಂಬಂದ್ಬಿಟ್ರು. ನನ್ನ ಕಾಲಿಗೆ ಟೈಟ್ ಫೀಲ್ ಆಗ್ಲಿಕ್ಕತ್ತಿತ್ತು. ಅದಕ್ಕೋಸ್ಕರ ಅವ್ರು ಅದರೊಳಗೆ ಸೇಮ್ ಪೀಸ್ ಗೋಲ್ಡನ್ ಕಲರ್ ತೊಗೊಂಬಂದು ತೋರಿಸಿದ್ರು. ಸೊ ನನಗೆ ಅದು ಇಷ್ಟ ಆಯಿತು. ಸೊ ನಾನು ತೊಗೊಂಡೇ ಇಲ್ಲೋ ಅಂತ ಹೋಗ್ತಾ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ವಿಡಿಯೋದೊಳಗೆ ತೋರಿಸ್ತೀನಿ ಅಂತ. ಡೆಫಿನೆಟ್ಲಿ ನನಗೆ ಆ ಶೂಸ್ ಅಂತೂ ಸಿಕ್ಕಾಬಡೆ ಇಷ್ಟ ಆಯಿತು. ಸೊ ಇದಾಗದ ಮೇಲೆ ನಾನು ನೆಕ್ಸ್ಟ್ ಶಾಪ್ ಹೋಗೋದೆ, ಅದು ಬಂಡಿ ಮೇಲೆ. ಅದು ಎಕ್ಸಾಕ್ಟ್ಲಿ ದಿಸ್ ಶಾಪ್. ಇದು 10 ರೂಪಾಯಿದು ಮತ್ತು 20 ರೂಪಾಯಿದು ಇಲ್ಲಿ ಇದ್ದು. ಐ ಲವ್ ದಿಸ್ ಬಂಡಿ ಶಾಪ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇಲ್ಲಿ ಏನು ನೀವು ಹೇರ್ ಕ್ಲಿಪ್ಸ್ ಏನು ಸಿಗ್ತದಲ್ಲ ಸ್ಮಾಲ್ ಅದು ಇಲ್ಲಿ ಕಲೆಕ್ಷನ್ಸ್ ಚಲೋ ಇತ್ತು. ಯಾರಾದರೂ ವಿಸಿಟ್ ಮಾಡಿದ್ರೆ ಈ ಎಕ್ಸಾಕ್ಟ್ ಶಾಪ್ನ ವಿಸಿಟ್ ಮಾಡಿರಿ, ಬಂಡಿ ಶಾಪ್ನ. ಯಾಕಂತಂದ್ರೆ ಪಾಪ ಹೇಳ್ತೀನಿ 20 ರೂಪೀಸ್ಗೆ ಎಷ್ಟು ಚಲೋದು ಕಲೆಕ್ಷನ್ಸ್ ಇತ್ತು. ಐ ಲವ್ ದ್ಯಾಟ್ ಕಲೆಕ್ಷನ್ಸ್. ಥರ್ಡ್ ಶಾಪ್ ಬಂದು ಇದಾಗಿರ್ತದೆ. ಇದು ಕಂಪ್ಲೀಟ್ ಸಿರಾಮಿಕ್ ಶಾಪ್. ಕಪ್ಸ್ ಆಗಿರ್ಬೋದು ಮತ್ತು ಭರಣಿ ಏನಂತೀವಿ ಹುಂಚಿಕಾಯಿ ಹಿಂಡಿ ಇಡೋಕೆ, ಖಾರ ಹಾಕಿಡ್ಲಿಕ್ಕೆ, ಉಪ್ಪು ಹಾಕಿಡ್ಲಿಕ್ಕೆ ಭರಣಿ ಏನು ಇವಾಗ ಸಿರಾಮಿಕ್ ಟ್ರೆಂಡ್ ಏನು ನಡೆದದ ಅದು ಕೂಡ ಈ ಶಾಪ್ ಒಳಗೆ ಸಿಗ್ತದೆ. ಪ್ರೈಸ್ ವೈಸ್ ನನಗೆ ಭಾಳ ಹೈ ಅಂತ ಅನ್ನಿಸ್ತು. ಬಟ್ ಪ್ರಿಂಟ್
ಅದ್ರ ಮೇಲೆ ಕಪ್ ಮೇಲೆ ಇರ್ತಕ್ಕಂಥ ಪ್ರಿಂಟ್ ಅದೆಲ್ಲ ಬ್ರ್ಯಾಂಡ್ ಒಳಗೆ ಏನಂತೀವಿ ಹೋಮ್ ಸೆಂಟರ್ ಆ ಥರದ್ದೇ ಇಲ್ಲಿ ಫೀಲ್ ಸಿಗ್ಲಿಕ್ಕತ್ತಿತ್ತು ಈ ಶಾಪ್. ಸೊ ಯಾರಾದರೂ ಹೋಗ್ಲಿಕ್ಕತ್ತಿದ್ರೆ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ದಿ ಶಾಪ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಶಾಪ್ ಬಂದು ಇದು ಹ್ಯಾಂಡ್ ಬ್ಯಾಗ್ಸ್ ಮತ್ತು ಅದ್ರ ಪಕ್ಕಾನೇ ಒಂದು ಬ್ಯಾಂಗಲ್ಸ್ ಶಾಪ್ ಕೂಡ ನಮ್ಗೆ ಸಿಗ್ತದೆ. ಮತ್ತು ಇಲ್ಲಿ ಜ್ಯುವೆಲರೀಸು ಕೂಡ ಅದ. ಇದ್ರ ಪಕ್ಕಾನೇ ಒಂದು ರೋಡ್ ಮೇಲೆ ಈ ಥರ ಸ್ಲೈಡ್ ಮಾಡ್ತಾರಲ್ಲ, ದಿಸ್ ಶಾಪ್ ನಾನು ಹೇಳಲಿಕ್ಕತ್ತದು. ಈ ಶಾಪ್ ಒಳಗೆ ನೆಕ್ ಪೀಸಸ್ ಸ್ಟೋನ್ಸ್ದು ಅದೆಲ್ಲ 150 ರೇಟ್ ಇತ್ತು. ಇಯರಿಂಗ್ಸ್ 100 ರುಪೀಸ್ ಇತ್ತು. ನಾನೇನು ಬೈ ಮಾಡಿಲ್ಲ, ಬಟ್ ನಿಮ್ಗೆ ಯೂಸ್ ಆಗಲಿ ಅಂತ ತೋರಿಸ್ಲಿಕ್ಕತ್ತೀನಿ. ಸೊ ಈ ಶಾಪ್ ಒಳಗೆ ಬೀಡೆಡ್ಸ್ದು ಕಲೆಕ್ಷನ್ಸು ಕೂಡ ಇತ್ತು. ಸಣ್ಣ ಶಾಪ್ ಆಗಿದ್ರು ಕೂಡ ಭಾಳ ಎಲೆಗೆಂಟ್ ಏನಾದರೂ ಸ್ಟೈಲ್ ಮಾಡೋರಿಗೆ ಬಹಳಷ್ಟು ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಇಯರಿಂಗ್ಸ್ ಆಗಿರ್ಬೋದು, ಆಕ್ಸಿಡೈಸ್ಡ್ ಕಲೆಕ್ಷನ್ಸ್ ಕೂಡ ನಾವು ವಿ ಕ್ಯಾನ್ ಗೆಟ್ ಹಿಯರ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಬ್ರೈಡಲ್ಸ್ದು ಏನು ಹಾಕೊಳ್ತೀವಿ ಆ ಥರದ್ದು ಕೂಡ ಅವೈಲೇಬಲ್ ಇತ್ತು. ಸ್ವಲ್ಪ ಕಲೆಕ್ಷನ್ಸ್ ಇದ್ದು, ಬಟ್ ಸ್ವಲ್ಪ ಆಗಿದ್ರು ಕೂಡ ಭಾಳ ಅಂದ್ರೆ ಭಾಳ ಚಲೋ ಇತ್ತು. ಎಕ್ಸಾಕ್ಟ್ಲಿ ಈ ಶಾಪ್ ಏನಂತೀವಿ, ರೋಡ್ ಸೈಡ್ ಶಾಪ್ ಹಿಂದ್ಗಡೆನೆ ಒಂದು ಎಕ್ಸಾಕ್ಟ್ಲಿ ಶಾಪ್ ಅದ. ಅದು ಹ್ಯಾಂಡ್ ಬ್ಯಾಗ್ಸ್ ಪಕ್ಕನೇ ಶಾಪ್, ಅದು ಬ್ಯಾಂಗಲ್ಸ್ ಶಾಪ್. ಸೊ ಇಲ್ಲಿ ಫಿಕ್ಸ್ಡ್ ಪ್ರೈಸ್ ಇತ್ತು. ಬ್ಯಾಂಗಲ್ಸ್ ಮೇಲೆ ಎನಿಥಿಂಗ್ ಯು ಕ್ಯಾನ್ ಬೈ 100 ರುಪೀಸ್ ಫಿಕ್ಸ್ಡ್ ರೇಟ್ ಇತ್ತು. ನಾವೇನು ಬಾರ್ಗೇನ್ ಮಾಡುವಂಗಿಲ್ಲ, ಅದಕ್ಕೆ ಬೋರ್ಡ್ ಹಾಕಿಬಿಟ್ಟಾರ. ಇಲ್ಲಿ ಕೂಡ ಹ್ಯೂಸ್ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಅದ. ನೀವು ಯಾರಾದರೂ ಇವಾಗ ವೆಡ್ಡಿಂಗ್ ಸೀಸನ್ ಆಗ್ಯದ, ಅದಕ್ಕೋಸ್ಕರ ನಿಮ್ಗೆ ಯಾರಿಗಾದ್ರೂ ತೊಗೋಬೇಕಂತ ಅನ್ಸಿದ್ರೆ ವಿಸಿಟ್ ಮಾಡಿರಿ. ಅದ್ರ ಮುಂದ್ಗಡೆನೇ ಇದೊಂದು ವಾಲೆಟ್ ಶಾಪ್ ಸಿಗ್ತದೆ, ಅದು ಬಂಡಿ ಮ್ಯಾಲೆ. ಸೊ ಇದು ಕೂಡ 100 ರುಪೀಸ್ ವಾಲೆಟ್ ಅಂತ ಹೇಳಿದ್ರು. ಎಕ್ಸಾಕ್ಟ್ ಎದ್ರ ಪಕ್ಕನೇ ವೆಡ್ಡಿಂಗ್ ಸೀಸನ್ ಎಲ್ಲರಿಗೆ ಗೊತ್ತದ. ಇಲ್ಲಿ ಡೆಕೋರೇಷನ್ ಪರ್ಪಸ್ ನಾವೆಲ್ಲ ಹಳದಿಗೆ ಯಾರಾದರೂ ಬೈ ಮಾಡೋರಿದ್ರೆ 100 ರುಪೀಸ್ ಟು ಅಂತ ಇತ್ತು. ಅದಕ್ಕೋಸ್ಕರ ಹೇಳಿಕದೆ ನಿಮ್ಗೆ ಯಾರಾದರೂ ಬೇಕಾಗಿದ್ರೆ ನೀವು ವಿಸಿಟ್ ಮಾಡ್ಬೋದು. ಸೊ ಇದು ಮಾವಿನಕಾಯಿ ಸೀಸನ್ ಎಲ್ಲರಿಗೂ ಗೊತ್ತದ. ಸೊ ನಾನು ನೆಕ್ಸ್ಟ್ ಬಂದ್ರೆ ಇಲ್ಲಿ ಮಾವಿನಕಾಯಿ ಸಿಕ್ಕಾಬಡೆ ಮಾವಿನಕಾಯಿ ಇದು. ಅದು 200 ರುಪೀಸಿಗೆ 100 ರುಪೀಸ್ಗೆ 2 kg ಅಂತ ಹೇಳಿದ್ರು. ಸೊ ಆನಂದ್ ಅವ್ರಿಗೆ ನಾನು ಕಾಲ್ ಮಾಡಿ ಕೇಳಿದಾಗ ಅದು ಇದು ಬ್ಯಾಡ ಅಂತಂದರು. ನಾವೆಲ್ಲೋ ಹೋಗಿ ಮತ್ತೆ 1 kg ತೊಗೊಂಡ್ವಿ, ಬಟ್ ನನಗೆ ಇಲ್ಲೇ ಬೈ ಮಾಡೋದಿತ್ತು. ಸೊ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಯಾರೆಲ್ಲ ಇನ್ನೂ ಮಾವಿನಕಾಯಿ ಸೀಕರಣಿ ಅಂತೂ ನನಗೆ ಪರ್ಸ್ನಲಿ ಇಟ್ಸ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು, ಹೋಳಿಗೆ ಮತ್ತು ಸೀಕರಣಿ. ನೀವು ಯಾರಾದರೂ ಮಾವಿನಕಾಯಿ ಸೀಕರಣಿಯವರು ಫೇವ್ರೇಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕಿರಿ. ನೀವು ಯಾರಾದರೂ ಇನ್ನೂ ಮಾವಿನಕಾಯಿ ಸೀಸನ್ನ ಮಿಸ್ ಮಾಡ್ತೀರಿ ಮುಂದೆ ಹೋಗ್ತಾ, ಅದಕ್ಕೋಸ್ಕರ ಯಾರಾದರೂ ಇನ್ನೂ ಸ್ಟಿಲ್ ತಿಂದಿಲ್ಲ ಅಂತಂದ್ರೆ ಪ್ಲೀಸ್ ಸೀಸನಲ್ ವೈಸ್ ನಾವು ಫ್ರೂಟ್ಸ್ನ ತಿನ್ನಲೇಬೇಕು, ಅದು ಹೆಲ್ತಿನೂ ಕೂಡ. ಅದಕ್ಕೋಸ್ಕರ ಇದು ಕಂಪ್ಲೀಟ್ ನಂದು ಸ್ಟ್ರೀಟ್ ಶಾಪಿಂಗ್ ಏನಂತಾರೆ ವಿಡಿಯೋ ಆಗಿತ್ತು, ಲಾಗ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಾಗ ಪಾರ್ಟ್ 2 ಅಂತ ನಾನು ಏನೇನು ಬೈ ಮಾಡಿದೆ ಅಂತ ತೋರಿಸ್ತೀನಿ. ನಾನು ಏನೇನು ಬೈ ಮಾಡಿನ 500 ರುಪೀಸ್ ಚಾಲೆಂಜ್ ನಾನು ಫ್ಲಾಪ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಶೇರ್ ಮಾಡ್ತೀನಿ, ಯಾಕೆ ಫ್ಲಾಪ್ ಆದ, ಏನಾಯಿತು ಅಲ್ಲಿ ಹೋಗಿದ ಮೇಲೆ ಅನ್ನೋದು ಕಂಪ್ಲೀಟಾಗಿ ಹೇಳ್ತೀನಂತ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಲಾಗ್. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಲಿಕ್ಕೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕಾನ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.